ನಡುರಾತ್ರಿಯ ಸಮಯ. ಆ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿತ್ತು. ಗಾಳಿಯ ವೇಗಕ್ಕೆ ಮರಗಳು ಅಬ್ಬರಿಸುತ್ತಿದ್ದವು. ಆ ಬೆಟ್ಟದ ತಪ್ಪಲಿನಲ್ಲಿರುವ ಒಂದು ಸಣ್ಣ ಗುಡಿಸಲಿನಲ್ಲಿ ಬಸಣ್ಣ ಮತ್ತು ಪಾರ್ವತಮ್ಮ ವಾಸವಾಗಿದ್ದರು. ಏನ್ರಿ, ಮೈಯೆಲ್ಲ ಬೆಂಕಿಯಂತೆ ಸುಡುತ್ತದೆ. ಉಸಿರಾಡಲು ತುಂಬ ಕಷ್ಟವಾಗುತ್ತದೆ. ಈ ಚಳಿಯಲ್ಲಿ ಮನೆಯ ಚಾವಣಿಯಿಂದ ನೀರು ಸೋರುತ್ತಿದೆ. ನಮಗೆ ಕುಡಿಯಲು ಒಂದು ಗುಟುಕು ಗಂಜಿಯೂ ಇಲ್ಲವಲ್ಲ. ನಮ್ಮ ಹಣೆ ಬರಹ ಇಷ್ಟೇನಾ? ಹೆದರ್ಬೇಡ ಪಾರ್ವತಿ, ಮನಸ್ಸು ಧೈರ್ಯವಾಗಿಡು. ಈ ಮಳೆ ಸ್ವಲ್ಪ ನಿಂತ ತಕ್ಷಣ ನಾನೇ ನಿನ್ನನ್ನು ಎತ್ಕೊಂಡು ವೈದ್ಯರ ಹತ್ತಿರ ಹೋಗ್ತೇನೆ. ಈ ಕತ್ತಲೆ ಶಾಶ್ವತವಲ್ಲ, ಬೆಳಕು ಬಂದೇ ಬರ್ತದೆ. ಆದರೆ ಕೈಯಲ್ಲಿ ಒಂದು ಕಾಸು ಇಲ್ದಿದ್ರೆ ಅವರು ಗುಳಿಗೆ ಕೊಡಲು ಒಪ್ಪುತ್ತಿಲ್ಲ. ಏನ್ ಮಾಡ್ಲಿ ಎಂದು ದಿಕ್ಕು ತೋಚದಂತಾಗಿದೆ. ನಮ್ಮ ಮಂದೆಯಲ್ಲಿರುವ 2 ಸಣ್ಣ ಕುರಿಮರಿಗಳನ್ನು ಹೇಗಾದರೂ ಮಾಡಿ ಮಾರಿಬಿಡಿ. ಅವುಗಳನ್ನು ಮಾರಿಯಾದರೂ ಸ್ವಲ್ಪ ಅಕ್ಕಿ ಮತ್ತು ಮದ್ದು ತನ್ನಿ. ನಾನು ಸತ್ರೂ ಪರವಾಗಿಲ್ಲ, ನೀವಾದರೂ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಿಂದ ಇರಬೇಕು. ಈ ಜೀವ ಹೋದ್ರೂ ಚಿಂತೆ ಇಲ್ಲ, ನೀವು ಕಷ್ಟಪಡಬಾರದು. ಇಲ್ಲ ಪಾರ್ವತಿ, ಆ ಕುರಿಗಳು ನಮ್ಮ ಬದುಕಿನ ದಾರಿ. ಅವುಗಳನ್ನು ಮಾರಿದರೆ ಮುಂದೆ ನಮಗೆ ಗಂಜಿಗೂ ಗತಿ ಇರಲ್ಲ. ನಾನೊಂದು ಕಠಿಣ ನಿರ್ಧಾರ ಮಾಡಿದ್ದೇನೆ. ನಮ್ಮೂರಿನ ಸಿದ್ದಪ್ಪಾಜಿ ಗೌಡರ ಮನೆಗೆ ಹೋಗ್ತೇನೆ. ಅವರು ದಯಾಮಯಿಗಳು, ಬಡವರ ಮೇಲೆ ಕರುಣೆ ತೋರಿಸ್ತಾರೆ ಎಂದು ಎಲ್ಲರೂ ಹೇಳ್ತಾರೆ. ಆದ್ರೆ ಅವರು ತಮ್ಮ ಮಗ ತೀರಿ ಹೋದ್ಮೇಲೆ ಯಾರನ್ನೂ ಭೇಟಿಯಾಗುತ್ತಿಲ್ವಂತೆ. ಅರಮನೆಯಂತಹ ಮನೆ ಇದ್ರೂ ಅವರೀಗ ಜೀವಂತ ಹೆಣದಂತಾಗಿದ್ದಾರೆ. ಅಂತಹ ನೋವಿನಲ್ಲಿರುವವರು ನಮ್ಮ ಮಾತನ್ನು ಕೇಳಿಸಿಕೊಳ್ತಾರಾ? ಪ್ರಯತ್ನ ಮಾಡೋಣ ಪಾರ್ವತಿ. ಕಷ್ಟದಲ್ಲಿರುವವರಿಗೆ ಇನ್ನೊಬ್ಬರ ಕಷ್ಟ ಬೇಗ ಅರ್ಥವಾಗ್ತದೆ. ನಾನು ಬರಿಯ ಸಾಲ ಕೇಳಲು ಹೋಗುತ್ತಿಲ್ಲ, ಅವರ ಕಣ್ಣೀರು ಒರೆಸುವ ಉಪಾಯವನ್ನೂ ಹೊತ್ತು ಹೋಗುತ್ತಿದ್ದೇನೆ. ನನ್ನ ಬುದ್ಧಿವಂತಿಕೆಯ ಮೇಲೆ ನನಗೆ ನಂಬಿಕೆ ಇದೆ. ಬಸಣ್ಣ ಮಳೆಯಲ್ಲೇ ನೆನೆಯುತ್ತಾ ದೊಡ್ಡ ಸಾಹುಕಾರರಾದ ಸಿದ್ದಪ್ಪಾಜಿ ಗೌಡರ ಅರಮನೆಯ ಬಾಗಿಲಿಗೆ ಬಂದರು. ಅಲ್ಲಿನ ಕಾವಲುಗಾರ ನಾಗಪ್ಪ ಅಟ್ಟಹಾಸದಿಂದ ನಿಂತಿದ್ದನು. ಏಯ್ ಕುರಿಗಾಹಿ, ನಿನ್ ವೇಷ ನೋಡು, ಮೊದ್ಲಿಲ್ಲಿಂದ ಹೊರಡು. ಇದು ರಾಜಮನೆತನದ ಆವರಣ. ನಿನ್ನಂತಹ ಭಿಕ್ಷುಕರಿಗೆ ಇಲ್ಲಿ ಜಾಗವಿಲ್ಲ. ಗೌಡರ ಮಗನ ಅಗಲಿಕೆಯ ದುಃಖದಲ್ಲಿ ಕತ್ತಲೆ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದಾರೆ. ಈಗ ಯಾರಾದ್ರೂ ಅವರ ಮುಂದೆ ಹೋದ್ರೆ ಅವರ ಕೋಪಕ್ಕೆ ಬಲಿಯಾಗಬೇಕಾಗುತ್ತದೆ. ನಡಿ ಇಲ್ಲಿಂದ. ನಾಗಪ್ಪಣ್ಣ, ನನ್ನ ಪರಿಸ್ಥಿತಿ ನಿನ್ಗೆ ಅರ್ಥವಾಗುತ್ತಿಲ್ಲ. ನನ್ನ ಪತ್ನಿ ಮನೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ. ಗೌಡರ ದರ್ಶನ ಮಾಡಿಸಲೇಬೇಕು. ಅವರ ಮನಸ್ಸಿನ ನೋವಿಗೆ ನನ್ನ ಬಳಿ ಒಂದು ರಾಮಬಾಣದಂತಹ ಮದ್ದಿದೆ ಎಂದು ಒಮ್ಮೆ ಹೋಗಿ ಹೇಳು. ಇದು ಕೇವಲ ನನ್ನ ಬದುಕಿನ ಪ್ರಶ್ನೆ ಅಲ್ಲ, ಗೌಡರ ಬದುಕಿನ ಪ್ರಶ್ನೆಯೂ ಹೌದು. ದೊಡ್ಡ ದೊಡ್ಡ ಪಂಡಿತರೇ, ವಿದೇಶಿ ವೈದ್ಯರೇ ಸೋತು ಹೋಗಿದ್ದಾರೆ. ಇನ್ನು ನಿನ್ನಂತಹ ಒಬ್ಬ ಸಾಮಾನ್ಯ ಕುರಿಗಾಹಿ ಹತ್ತಿರ ಯಾವ ಮದ್ದಿರಲು ಸಾಧ್ಯ? ಸುಮ್ಮನೆ ಮರ್ಯಾದೆಯಿಂದ ಹೋದ್ರೆ ಸರಿ. ಇಲ್ಲದಿದ್ದರೆ ಕೆಲಸಗಾರರನ್ನು ಕರೆದು ನಿನ್ನನ್ನು ಹೊರಗೆ ಹಾಕಿಸುತ್ತೇನೆ. ಒಳಗಿನಿಂದ ಗಂಭೀರ ಹಾಗೂ ನಿಶ್ಶಬ್ದ ಧ್ವನಿಯಲ್ಲಿ, ನಾಗಪ್ಪ, ಸುಮ್ಮನಿರು. ಅವನನ್ನು ಗೌರವದಿಂದ ಒಳಗೆ ಬಿಡು. ಈ ಮಹಾಮಳೆಯಲ್ಲಿ ಒಬ್ಬ ಬಡವ ನನ್ನ ಬಾಗಿಲಿಗೆ ಬಂದಿದ್ದಾನೆ ಎಂದರೆ ಅವನ ನೋವು ನನಗಿಂತಲೂ ಹೆಚ್ಚಿರಬಹುದು ಎಂದು ನನಗನ್ನಿಸುತ್ತಿದೆ. ಅತಿಥಿ ಯಾವತ್ತೂ ದೇವರಿದ್ದಂತೆ. ಬಸಣ್ಣ ಒಳಗೆ ಹೋಗ್ತಾನೆ. ಅರಮನೆಯ ಒಳಗೆ ದೀಪಗಳಿಲ್ಲ, ಕೇವಲ ಕತ್ತಲೆ ಆವರಿಸಿದೆ. ಗೌಡರು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಶೂನ್ಯವನ್ನು ನೋಡುತ್ತಾ ಕುಳಿತಿದ್ದಾರೆ. ಹೇಳು ಬಸಣ್ಣ, ಸಾವಿರಾರು ಎಕರೆ ಆಸ್ತಿ, ಅರಮನೆಯಂತಹ ಮನೆ ಇದ್ದರೂ ನನ್ನ ಮಗನನ್ನು ಉಳಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ಈ ಸಂಪತ್ತು ನನಗೆ ಮುಳ್ಳಿನ ಹಾಸಿಗೆಯಂತೆ ಕಾಣುತ್ತಿದೆ. ಇನ್ನು ನೀನು ನನಗೆ ಯಾವ ರೀತಿ ನೆರವಾಗಬಲ್ಲೆ? ನೀನು ಕೇಳುವ ಹಣ ಕೊಡಬಲ್ಲೆ, ಆದರೆ ನನ್ನ ಮನಸ್ಸಿನ ಶಾಂತಿ ತರಬಲ್ಲೆಯಾ? ಗೌಡ್ರೆ, ಹೋದ ಜೀವ ಮರಳಿ ಬರುವುದಿಲ್ಲ ನಿಜ. ಆದರೆ ನಿಮ್ಮ ಮನಸ್ಸನ್ನು ಆವರಿಸಿರುವ ಈ ಮೌನದ ಕತ್ತಲೆಯನ್ನು ನಾನು 3 ದಿನದಲ್ಲಿ ಓಡಿಸುತ್ತೇನೆ. ಬದಲಾಗಿ ನನ್ನ ಪತ್ನಿಯ ಚಿಕಿತ್ಸೆಗೆ ನೀವು ಸ್ವಲ್ಪ ಹಣದ ಸಹಾಯ ಮಾಡಬೇಕು. ಇದು ವ್ಯಾಪಾರವಲ್ಲ, ಒಂದು ನಂಬಿಕೆಯ ನಡಿಗೆ. 3 ದಿನದಲ್ಲಿ ನನ್ನ ನೋವು ಮಾಯವಾಗುತ್ತದೆಯೇ? 10 ವೈದ್ಯರು ಮಾಡದ ಪವಾಡ ನಿನ್ನಿಂದ ಸಾಧ್ಯವೇ? ಸರಿ, ನಾನು ಒಪ್ಪುತ್ತೇನೆ. ಆದರೆ ನೀನು ಸೋತರೆ ಏನು? ಖಂಡಿತ ಗೌಡ್ರೆ, ನಾನು ನಿಮ್ಮ ಮನೆಯಲ್ಲಿ 3 ದಿನಗಳ ಕಾಲ ಇರುತ್ತೇನೆ. ನಾನು ಹೇಳಿದ ಪ್ರತಿಯೊಂದು ಕೆಲಸವನ್ನು ನೀವು ಮರುಮಾತನಾಡದೆ ಮಾಡಬೇಕು. 3ನೇ ದಿನ ಸಂಜೆಯೊಳಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗದಿದ್ದರೆ ನೀವು ಕೊಟ್ಟ ಹಣಕ್ಕೆ ಪ್ರತಿಯಾಗಿ
ನಾನು ನನ್ನ ಪ್ರಾಣವನ್ನೇ ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ. ಬೆಳಿಗ್ಗೆ ಸೂರ್ಯ ಉದಯಿಸಿದಾಗ ಬಸಣ್ಣ ಗೌಡ್ರನ್ನು ಅರಮನೆಯಿಂದ ಹೊರಗೆ ಕರೆತಂದನೆ. ಗೌಡ್ರೆ, ಈ ರೇಷ್ಮೆ ಉಡುಪುಗಳನ್ನ ಸ್ವಲ್ಪ ಪಕ್ಕಕ್ಕಿಡಿ. ಈ ಹಳೆ ಕಂಬಳಿಯನ್ನ ಹೊತ್ಕೊಳ್ಳಿ. ಇವತ್ತು ನೀವು ಈ ಊರಿನ ಅಧಿಪತಿಯಲ್ಲ, ಕೇವಲ ಒಬ್ಬ ಸಾಮಾನ್ಯ ಕುರಿಗಾಹಿ. ಬನ್ನಿ, ಈ ಹಸಿರು ಹುಲ್ಲನ್ನ ಆ ಹಸಿದ ಕುರಿಮರಿಗಳ ಮುಂದೆ ಹಾಕಿ. ಕಾಯಕವೇ ಕೈಲಾಸ ಎಂಬುದು ನೆನಪಿರಲಿ. ಬಸಣ್ಣ ಹುಟ್ಟಿದಾಗಿನಿಂದ ಆಜ್ಞೆ ಮಾಡುವುದನ್ನೇ ಕಲ್ತವನ್ ನಾನು. ಈಗ ಕೈಯಲ್ಲಿ ಹುಲ್ಲು ಹಿಡಿದು ಕುರಿಗಳ ಹಿಂದೆ ಹೋಗುವುದು ಸ್ವಲ್ಪ ಮುಜುಗರ ತರುತ್ತಿದೆ. ಊರಿನವರು ನೋಡಿದ್ರೆ ನಗುವುದಿಲ್ವೇ? ನನ್ನ ಅಂತಸ್ತಿಗೆ ಇದು ತಕ್ಕುದೇ? ಜಗತ್ತಿನ ಮಾತುಗಳು ಗಾಳಿಯಲ್ಲಿ ತೂರಿ ಹೋಗುತ್ತವೆ ಗೌಡ್ರೆ. ನಿಮ್ಮ ಅಹಂಕಾರವನ್ನ ಅರಮನೆಯಲ್ಲೇ ಬಿಟ್ಟು ಬನ್ನಿ. ಈ ಮೂಕ ಜೀವಿಗಳ ಕಣ್ಣಲ್ಲಿರುವ ಪ್ರೀತಿಯನ್ನು ಗಮನಿಸಿ ಇಷ್ಟಪಟ್ಟು ಈ ಕೆಲಸ ಮಾಡಿ ನೋಡಿ. ಇವುಗಳಿಗೆ ನೀವು ಯಾರು ಎಂಬುದು ಮುಖ್ಯವಲ್ಲ, ನೀವು ಕೊಡುವ ಪ್ರೀತಿ ಮುಖ್ಯ. ಗೌಡರು ಸಂಕೋಚದಿಂದಲೇ ಹುಲ್ಲು ಹಾಕಿದಾಗ ಕುರಿಗಳು ಅವರ ಸುತ್ತ ಮುಗಿಬೀಳುತ್ತವೆ. ಒಂದು ಸಣ್ಣ ಕುರಿಮರಿ ಅವರ ಕಾಲು ನೆಕ್ಕಿ ಆಟವಾಡುತ್ತದೆ. ಗೌಡರ ಮುಖದಲ್ಲಿ ಮೊದಲ ಬಾರಿಗೆ ಸಣ್ಣ ನಗು ಅರಳುತ್ತದೆ. ಬಸಣ್ಣ, ನೋಡು, ಈ ಪುಟ್ಟ ಮರಿ ಎಷ್ಟು ಮುದ್ದಾಗಿದೆ. ಇದು ನನ್ನ ಪಂಚೆಯನ್ನು ಕಚ್ಚಿ ಏನೋ ಕೇಳುತ್ತಿರುವಂತೆ ಕಾಣುತ್ತಿದೆ. ಈ ಜೀವಕ್ಕೆ ನಾನು ಶ್ರೀಮಂತ ಎನ್ನುವ ಅರಿವೇ ಇಲ್ಲ, ಕೇವಲ ಪ್ರೀತಿ ಮಾತ್ರ ಕಾಣುತ್ತಿದೆ. ನನ್ನ ಮಗನು ಸಣ್ಣವನಿರುವಾಗ ಹೀಗೆಯೇ ನನ್ನ ಬಟ್ಟೆ ಹಿಡಿದು ಜಗ್ಗುತ್ತಿದ್ದ. ಹೌದು ಗೌಡ್ರೆ, ಮನುಷ್ಯನಿಗೆ ನಾವು ಆಸ್ತಿ ಕೊಟ್ರೆ ಗೌರವಿಸ್ತಾನೆ, ಆದ್ರೆ ಈ ಪ್ರಾಣಿಗಳಿಗೆ ಪ್ರೀತಿ ಕೊಟ್ರೆ ಅವು ತಮ್ಮನ್ನೇ ನಮಗೆ ಅರ್ಪಿಸಿಕೊಳ್ಳುತ್ತವೆ. ಈಗ ಹೇಳಿ, ಅರಮನೆಯ ಕತ್ತಲೆ ಕೋಣೆಗಿಂತ ಈ ಹಸಿರು ಬಯಲು ನೆಮ್ಮದಿ ನೀಡುತ್ತಿಲ್ಲವೇ? ಗೌಡ್ರೆ, ಇವತ್ತು ನಾವು ಈ ಊರಿನ ಕೊನೆಯಲ್ಲಿರುವ ಗಂಗಮ್ಮನ ಗುಡಿಸಲಿಗೆ ಹೋಗೋಣ. ಮಗನನ್ನು ಕಳೆದುಕೊಂಡು ದಿಕ್ಕಿಲ್ಲದೆ ನರಳುತ್ತಿರುವ ಆ ಬಡವಿಯ ಮನೆಯ ಚಾವಣಿ ಮಳೆಗೆ ಕುಸಿದು ಬಿದ್ದಿದೆ. ಇಂದು ಅದನ್ನು ನಾವೇ ಸರಿಪಡಿಸಬೇಕು. ಪರರರ ಸೇವೆಯೇ ಪರಮಾತ್ಮನ ಸೇವೆ. ಮರುದಿನ ಮುಂಜಾನೆ ಬಸವಣ್ಣ ಗೌಡ್ರನ್ನ ಊರಿನ ಕೊನೆಯಲ್ಲಿರುವ ಒಂದು ಹಳೆಯ ಗುಡಿಸಲಿನ ಬಳಿ ಕರೆತಂದನು. ಅಲ್ಲಿ ಮಗನನ್ನು ಯುದ್ಧದಲ್ಲಿ ಕಳೆದುಕೊಂಡ ಒಬ್ಬ ವೃದ್ಧ ತಾಯಿ ವಾಸವಾಗಿದ್ದಳು. ಆಕೆಯ ಗುಡಿಸಲಿನ ಮೇಲ್ಛಾವಣಿ ಕೂಡ ಮಳೆಗೆ ಹರಿದು ಹೋಗಿತ್ತು. ಬಸಣ್ಣ, ನಾನ್ ಮಣ್ಣೋರ್ಬೇಕಾ? ಬಿಸಿಲಿನಲ್ಲಿ ನಿಂತು ಕಾಯಕಷ್ಟ ಮಾಡೋದು ನನ್ನಿಂದ ಸಾಧ್ಯವೇ? ನಾನ್ ಎಂದೂ ಶ್ರಮಪಟ್ಟವನಲ್ಲ. ದೇಹಕ್ಕೆ ಶ್ರಮ ಕೊಟ್ರೆ ಮಾತ್ರ ಮನಸ್ಸಿನ ಕಲ್ಮಶಗಳು ಕರಗುತ್ತವೆ ಗೌಡ್ರೆ. ಶ್ರಮಜೀವಿಗೆ ಅನಗತ್ಯ ದುಃಖಗಳು ಕಾಡುವುದಿಲ್ಲ. ನಾವು ಕೆಲಸದಲ್ಲಿ ಮುಳುಗಿದಾಗ ನಮ್ಮ ನೋವುಗಳು ಗೌನವಾಗುತ್ತವೆ. ಬನ್ನಿ, ಆ ಮಣ್ಣಿನ ಬುಟ್ಟಿಯನ್ನು ಎತ್ತಿ ನನಗೆ ಕೊಡಿ. ದಿನವಿಡೀ ಇಬ್ಬರೂ ಬೆವರಿಳಿಸಿ ಕೆಲಸ ಮಾಡ್ತಾರೆ. ಸಂಜೆ ಗಂಗಮ್ಮ ಪ್ರೀತಿಯಿಂದ ನೀಡಿದ ಸಾಧಾರಣ ಗಂಜಿ ಅನ್ನವನ್ನು ಗೌಡ್ರು ಸವಿಯುತ್ತಾರೆ. ಬಸಣ್ಣ, ಇವತ್ತು ನಾನ್ ತಿಂದ ಈ ಗಂಜಿ ಅನ್ನದಲ್ಲಿ ಸಿಕ್ಕಿದ ತೃಪ್ತಿ ನನ್ನ ಅರಮನೆಯ ರೇಷ್ಮೆ ಪಲಾವಿನಲ್ಲೂ ಇರಲಿಲ್ಲ. ಹಸಿವಿನ ಬೆಲೆ ಮತ್ತು ಹಂಚಿನ್ನುವ ಸುಖ ಇಂದು ನನಗೆ ತಿಳಿಯಿತು. ಪರರ ಕಣ್ಣೀರು ಒರೆಸುವ ಕೆಲಸದಲ್ಲಿ ಇಷ್ಟು ದೊಡ್ಡ ದಿವ್ಯ ಸುಖವಿದೆ ಎಂದು ನನಗೆ ಇಷ್ಟು ವರ್ಷ ತಿಳಿಯಲೇ ಇಲ್ಲ. ಗೌಡ್ರೆ, ಇವತ್ತು ನನ್ನ ಮಗ ಬದುಕಿದ್ದರೆ ಮಾಡುವ ಕೆಲಸವನ್ನು ನೀವು ಒಬ್ಬ ತಂದೆಯಂತೆ ಮಾಡಿದ್ದೀರಿ. ನೀವು ಸಾಕ್ಷಾತ್ ದೇವರಂತೆ ಬಂದು ನನಗೆ ಆಸರೆಯಾದಿರಿ. ನಿಮ್ಮ ಈ ಉಪಕಾರಕ್ಕೆ ಈ ಬಡವಿ ಏನು ಕೊಡಲಿ? ನಿಮ್ಮ ಪಾದಕ್ಕೆ ನಮಸ್ಕರಿಸುತ್ತೇನೆ. ಇದೆಲ್ಲವನ್ನೂ ಗಮನಿಸುತ್ತಿದ್ದ ನಾಗಪ್ಪನಿಗೆ ಬಸಣ್ಣನ ಮೇಲೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಬಸಣ್ಣನ ಪ್ರಭಾವ ಹೆಚ್ಚಾದರೆ ತನ್ನ ಅಧಿಕಾರ ಹೋಗಬಹುದೆಂದು ಅವನು ಒಂದು ಸಂಚು ಹೂಡಿದನು. ಗೌಡ್ರೆ, ಈ ಕುರಿಗಾಹಿ ನಿಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾನೆ. ಇವನು ನಿಮ್ಮ ವಜ್ರದ ಉಂಗುರವನ್ನು ಕದ್ದು ತನ್ನ ಕಂಬಳಿಯಲ್ಲಿ ಬಚ್ಚಿಟ್ಟಿದ್ದಾನೆ. ಕಳ್ಳನನ್ನು ನಂಬಬೇಡಿ, ಇವನ ಕಂಬಳಿ ಬಿಚ್ಚಿ ನೋಡಿ. ಈ ಬಡವರು ಹೀಗೆಯೇ ನಂಬಿಸಿ ಕುತ್ತಿಗೆ ಕುಯ್ಯುತ್ತಾರೆ. ಗೌಡರು ಸಂಶಯದಿಂದ ಬಸಣ್ಣನ ಕಂಬಳಿ ಬಿಚ್ಚಿದಾಗ ಉಂಗುರ ಕೆಳಗೆ ಬೀಳುತ್ತದೆ. ಬಸಣ್ಣ ಮೌನವಾಗಿ ನಿಂತಿದ್ದಾನೆ. ಬಸಣ್ಣ, ನಿನ್ನಂತಹ ಪ್ರಾಮಾಣಿಕನ ಕಂಬಳಿಯಲ್ಲಿ ಈ ಉಂಗುರ ಹೇಗೆ ಬಂತು? ನೀನು ಕಳ್ಳತನ ಮಾಡಲು ಸಾಧ್ಯವೇ ಇಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಏಕೆಂದರೆ ನಿನ್ನೆ ನೀನು ಗಂಗಮ್ಮನ ಮನೆಯಲ್ಲಿ ಒಂದು ಕಾಸನ್ನೂ ನಿರೀಕ್ಷಿಸದೆ ದುಡಿದಿದ್ದೀಯ. ಗೌಡ್ರೆ, ನಾಗಪ್ಪ ಇದನ್ನು ನನ್ನ ಕಂಬಳಿಯಲ್ಲಿ ಗುಟ್ಟಾಗಿ ಇಡುತ್ತಿರುವುದನ್ನು ನಾನು ಆಗ್ಲೇ ನೋಡಿದೆ. ಆದರೆ ನಾನು ಸುಮ್ಮನಿದ್ದೆ.
ನಿಮ್ಮ ಕಣ್ಣುಗಳು ಕೇವಲ ಹೊರಗಿನ ಪ್ರಪಂಚವನ್ನು ನೋಡುತ್ತವೆಯೋ ಅಥವಾ ಒಳಗಿನ ಮೋಸವನ್ನು ಗುರುತಿಸುತ್ತವೆಯೋ ಎಂದು ತಿಳಿಯಲು ನಾನು ಮೌನವಾಗಿದ್ದೆ. ಈಗ ನನಗೆ ನಂಬಿಕೆಯಾಯಿತು, ನೀವು ಬದಲಾಗಿದ್ದೀರಿ. ನಾಗಪ್ಪ, ನಿನ್ನ ಕುತಂತ್ರಕ್ಕೆ ಈಗ ಕೊನೆ ಬಂದಿದೆ. ಬಸಣ್ಣ ನನಗೆ ಬದುಕುವ ದಾರಿ ತೋರಿಸಿದರೆ ನೀನು ಅವನಿಗೆ ದ್ರೋಹ ಮಾಡಲು ಯತ್ನಿಸುತ್ತಿದ್ದೀಯ. ಇಂತಹ ನೀಚ ಮನುಷ್ಯ ನಮ್ಮ ಮನೆಯಲ್ಲಿರುವುದು ಬೇಡ. ಇಂದೇ ಈ ಊರು ಬಿಟ್ಟು ತೊಲಗು. ನಿನ್ನ ಮನಸ್ಸು ಕೊಳಕಾಗಿದೆ. ಕೆಲವು ತಿಂಗಳುಗಳ ನಂತರ ಊರಿನ ಹೊರವಲಯದಲ್ಲಿ ಗೌಡರು ಕಟ್ಟಿಸಿದ ಹೊಸ ಆಸ್ಪತ್ರೆ ಮತ್ತು ಶಾಲೆಯ ಉದ್ಘಾಟನೆಯ ದಿನ. ಆ ಆಸ್ಪತ್ರೆಯಲ್ಲಿ ಪಾರ್ವತಮ್ಮನಿಗೆ ಗುಣವಾಗಿ ಅವಳು ಆರೋಗ್ಯವಂತಳಾಗಿದ್ದಾಳೆ. ಏನ್ರಿ ಇತ್ತ ನೋಡಿ, ಆ ಗೌಡ್ರ ಮುಖದಲ್ಲಿ ಈಗ ಎಂತಹ ಕಳೆ ಇದೆ ಅಲ್ವಾ? ಅಂದು ನೀವು ಆ ಅರಮನೆಯ ಕತ್ತಲೆ ಕೋಣೆಗೆ ಹೋಗದಿದ್ದರೆ ಇಂದು ಇಡೀ ಊರಿನ ಬದುಕು ಹೀಗೆ ಬೆಳಗುತ್ತಿರಲಿಲ್ಲ. ನಿಮ್ಮ ಬುದ್ಧಿವಂತಿಕೆಯೇ ನಮ್ಮನ್ನೆಲ್ಲ ಉಳಿಸಿತು. ಹೌದು ಪಾರ್ವತಿ, ಮನಸ್ಸಿನ ಕತ್ತಲೆಯನ್ನು ಓಡಿಸಲು ಹಣಕ್ಕಿಂತಲೂ ಮುಖ್ಯವಾಗಿ ಒಂದು ಒಳ್ಳೆಯ ಆಲೋಚನೆ ಬೇಕು. ಗೌಡರು ಅಂದು ನನ್ನ ಮಾತನ್ನು ನಂಬಿದ್ದಕ್ಕೆ ಇಂದು ನೂರಾರು ಬಡ ಮಕ್ಕಳು ಅಕ್ಷರ ಕಲಿಯುತ್ತಿದ್ದಾರೆ. ಸ್ವಾರ್ಥ ಬಿಟ್ಟು ಪರಾರ್ಥಕ್ಕಾಗಿ ಬದುಕುವುದೇ ನಿಜವಾದ ಜೀವನ. ಬಸಣ್ಣ, ಇಲ್ಲಿ ನೋಡಿ, ನಮ್ಮ ಶಾಲೆಯ ಮಕ್ಕಳು ಇಂದು ನಿಮಗಾಗಿ ಒಂದು ವಿಶೇಷ ಉಡುಗೊರೆ ತಂದಿದ್ದಾರೆ. ನೀವು ನನಗೆ ಮಗನನ್ನು ಮರಳಿ ಕೊಡದಿದ್ದರೂ ಇಡೀ ಊರಿನ ಮಕ್ಕಳಲ್ಲಿ ನನ್ನ ಮಗನನ್ನು ಕಾಣುವಂತೆ ಮಾಡಿದ್ದೀರಿ. ಮಕ್ಕಳು ಬಂದು ಬಸಣ್ಣನಿಗೆ ಹೂವಿನ ಹಾರ ಹಾಕಿ ಗೌರವಿಸುತ್ತಾರೆ. ರುಕ್ಮಿಣಮ್ಮ ಅವರು ಪಾರ್ವತಮ್ಮನಿಗೆ ಸೀರೆಯನ್ನು ಕೊಟ್ಟು ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಹೌದು ಬಸಣ್ಣ, ನಿಮ್ಮ ಮಾತುಗಳು ನನ್ನ ಮೌನವನ್ನು ಮುರಿದಿವೆ. ನಮ್ಮ ಮಗನ ನೆನಪಿಗಾಗಿ ಈ ಊರಿನ ಪ್ರತಿಯೊಬ್ಬ ಮಗುವನ್ನು ನಾವು ನಮ್ಮ ಮಕ್ಕಳಂತೆ ಸಲಹುತ್ತೇವೆ. ಬಡತನ ಎಂಬುದು ಶಾಪವಾಗದಂತೆ ನೋಡಿಕೊಳ್ಳುತ್ತೇವೆ. ಬರುತ್ತೇವೆ ಗೌಡ್ರೆ, ನಮ್ಮ ಕುರಿಗಳು ನಮಗಾಗಿ ಕಕಾಯುತ್ತಿವೆ. ನೋಡಿ ಪಾರ್ವತಿ, ಆಕಾಶ ಎಷ್ಟು ಶುಭ್ರವಾಗಿದೆ. ಬದುಕು ಎನ್ನುವುದು ಈ ಬಯಲು ದಾರಿಯಂತೆ ನಾವು ಸಾಗುತ್ತಿರಬೇಕು ಅಷ್ಟೇ. ಬಸಣ್ಣ ಮತ್ತು ಪಾರ್ವತಮ್ಮ ಕುರಿಗಳ ಹಿಂದೆ ಸಾಗುತ್ತಿದ್ದರೆ ಇಡೀ ಊರಿನ ಜನ ಅವರಿಗೆ ಕೈ ಮುಗಿದು ದೇವದೂತರಂತೆ ನೋಡುತ್ತಾ ನಿಲ್ಲುತ್ತಾರೆ. ದೂರದಲ್ಲಿ ಕುರಿಗಳ ಗಂಟೆಯ ಸದ್ದು ಮತ್ತು ಮಕ್ಕಳ ನಗುವಿನ ಸದ್ದು ಬೆರೆತು ಒಂದು ಸುಂದರ ರಾಗದಂತೆ ಕೇಳಿಸುತ್ತದೆ. ನಿಜವಾದ ಸುಖವು ಐಶ್ವರ್ಯದಲ್ಲಿಲ್ಲ, ಅದು ಇತರರ ಕಷ್ಟಕ್ಕೆ ಸ್ಪಂದಿಸುವುದರಲ್ಲಿ ಮತ್ತು ಪ್ರಾಮಾಣಿಕ ಕಾಯಕದಲ್ಲಿ ಪಡೆಯುವ ತೃಪ್ತಿಯಲ್ಲಿದೆ. ಬುದ್ಧಿವಂತನು ತನ್ನ ಜ್ಞಾನದಿಂದ ಸಮಾಜದ ಕತ್ತಲೆಯನ್ನು ಓಡಿಸಿ ಎಲ್ಲರಿಗೂ ಬೆಳಕಾಗಬಲ್ಲ.